ಕೇವಲ 10 ನಿಮಿಷದಲ್ಲಿ ಕೆಲವೇ ಸಾಮಗ್ರಿಗಳನ್ನು ಬಳಸಿ ರುಚಿಯಾದಂತಹ ಗರಿಗರಿಯಾದಂತಹ ಚಕ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಚಕ್ಲಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ಕಡಿಮೆ ಸಮಯದಲ್ಲಿ ಹಾಗೆ ರುಚಿಕಟ್ಟಾದಂತಹ ಚಕ್ಲಿಯನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಹೇಗೆ ಗರಿಗರಿಯಾಗಿ ಬಂದಿದೆ ಅಂತ. ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಇನ್ಸ್ಟಂಟ್ ಚಕ್ಲಿ. ಕೆಲವೇ ಸಾಮಗ್ರಿಗಳನ್ನು ಬಳಸಿ ಇನ್ಸ್ಟಂಟ್ ಚಕ್ಲಿ ಹೇಗೆ ಮಾಡೋದು ಅಂತ ತಗೊಂಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಹುರ್ಗಡ್ಲೆ 1 ಬಟ್ಲು, ಹಾಗೆ ಗಟ್ಟಿ ಅವಲಕ್ಕಿ 1 ಬಟ್ಲು, 1 ಬಟ್ಲು ಅಕ್ಕಿ ಹಿಟ್ಟು, ಹಾಗೆ ಹಿಂಗು, ಬಿಳಿ ಎಳ್ಳು, ಜೀರಿಗೆ, ಕಾಳು ಮೆಣಸು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬಿಸಿ ಮಾಡಿ ಹಾಕೊಳ್ಳೋದಕ್ಕೆ ಎಣ್ಣೆ, ಮತ್ತು ಕರಿಯೋದಕ್ಕೆ ಎಣ್ಣೆ. ಇಷ್ಟು ಸಾಮಗ್ರಿಗಳಿದ್ದರೆ ಸಾಕು, ನಾವು ಮನೆಯಲ್ಲೇ ಗರಿಗರಿಯಾದಂತಹ ಚಕ್ಲಿ ರೆಡಿ ಮಾಡ್ಕೋಬೋದು. ಈ ಚಕ್ಲಿ ಮಾಡೋದಕ್ಕೆ ಮೊದಲನೇದಾಗಿ ಮಿಕ್ಸರ್ ಜಾರ್ಗೆ 1 ಬಟ್ಲು ಹುರ್ಗಡ್ಲೆ, ಹಾಗೆ ಕಾಳು ಮೆಣಸು, ಹಾಗೆ ಗಟ್ಟಿ ಅವಲಕ್ಕಿ 1 ಬಟ್ಲು, ಈ ಮೂರನ್ನು ಹಾಕಿ ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನೋಡಿ, ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳಿ. ಕಡಲೆ, ಅಕ್ಕಿ ಹಿಟ್ಟು, ಹಾಗೆ ಅವಲಕ್ಕಿ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ 1 ಬಟ್ಲು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಚಮಚ ಜೀರಿಗೆ, 1 ಚಮಚದಷ್ಟು ಬಿಳಿ ಎಳ್ಳು, ಹಾಗೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಕಾಳು ಮೆಣಸು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೋದು. ಇದಿಷ್ಟನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದೀಗ ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೆ ಒಂದು 3 ರಿಂದ 4 ಟೀ ಸ್ಪೂನ್ಸ್ ಅಷ್ಟು ಕಾಸಿರುವಂಥ ಎಣ್ಣೆ, ಬಿಸಿ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದ್ಸಲ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಬಿಸಿ ಇರುತ್ತೆ, ಕೈ ಹಾಕ್ಬಿಡಿ. ಹೀಗೆ ಸ್ಪೂನಲ್ಲಿ ಒಂದ್ಸಲ ಮಿಕ್ಸ್ ಮಾಡಾದಮೇಲೆ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳೋ ಥರ. ತುಂಬ ಬೇಗ ರೆಡಿಯಾಗಿ ಹೋಗುತ್ತೆ ಚಕ್ಲಿ. ನೋಡಿ, ಈಗ ಹಿಟ್ಟು ಹೀಗೆ ಹಿಡಿದ್ರೆ ಕೈಗೆ ಸಿಗ್ತಾ ಇದೆ. ಇದಕ್ಕೀಗ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಆಗಿರೋದ್ರಿಂದ ನೀರು ಎಳೆಯುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳುವೂ ಮಾಡಬೇಡಿ, ತುಂಬ ಗಟ್ಟಿನೂ ಬೇಡ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಒತ್ತಿ ಕಲಸಿ. ನೋಡಿ, ಈ ಥರ ನಾದ್ತಾ ಇದ್ದೀನಿ.
ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಅಥವಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ಚಕ್ಲಿ ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಈಗ ಆಗಿದೆ ಕಲಸಿದ್ದು. ಈಗ ಒಂದು ಚಕ್ಲಿ ಒಳ್ಳು ತಗೊಂಡು ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಸವರಿ ಈಗ ಕಲಸಿಟ್ಟಿರುವಂತಹ ಹಿಟ್ಟನ್ನು ರೋಲ್ ಮಾಡಿ ಅದರೊಳಗೆ ಫಿಲ್ ಮಾಡಬೇಕು. ಈ ಥರ ಫಿಲ್ ಮಾಡಿದ್ದೀನಿ. ಈಗ ಕ್ಲೋಸ್ ಮಾಡಿ ಚಕ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ, ಎಲ್ಲೂ ಕಟ್ ಆಗ್ತಾ ಇಲ್ಲ. ನೀವು ಮಾಡುವಾಗ ಕಟ್ಟಾಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಮಾಡಿ, ನೀಟಾಗಿ ಬರುತ್ತೆ. ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಒತ್ತಿರುವಂತಹ ಚಕ್ಲಿಗಳನ್ನ ಈಗ ಬಿಸಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹೀಗೆ ಒಂದೊಂದೇ ಚಕ್ಲಿಗಳನ್ನು ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಎರಡು ಕಡೆ ನೀಟಾಗಿ ಫ್ರೈ ಮಾಡಿ ನೋಡಿ, ಇದು ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ವಿಕ್ಕಾಗಿ ಗರಿ ಗರಿಯಾದಂತಹ ಚಕ್ಲಿ ರೆಡಿ ಆಯಿತು ಅಂತ. ಹೀಗೆ ಎಲ್ಲ ಚಕ್ಲಿಗಳನ್ನು ಒತ್ತಿ ಫ್ರೈ ಮಾಡ್ಕೊಳ್ಳಿ. ಆಚೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು. ಕೇವಲ 10 ನಿಮಿಷದಲ್ಲೇ ರೆಡಿಯಾಗೋಯ್ತು ನೋಡಿ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.